solve the inequality 2 is less than or equal to 3x minus 4 and it is less than or equal to 5. It is also a double inequality. ನನಗೆ x ಬೇಕು ಅಂತಂದ್ರೆ ಫಸ್ಟ್ ನಾನು ಏನು ಮಾಡ್ತೀನಿ ಅಂತಂದ್ರೆ inequality ಪ್ರತಿ ಟರ್ಮ್ಗೆ I will add 4. So adding or subtracting will not alter the sign of the inequality. So it will be as it is. So 2 plus 4 less than or equal to 3x minus 4 plus 4 less than or equal to 5 plus 4. ಪ್ರತಿ ಟರ್ಮ್ಗೆ 4 ಅನ್ನು ಆ್ಯಡ್ ಮಾಡಿದ್ದೀನಿ. ಸೊ ಪ್ಲಸ್ 4 ಮೈನಸ್ 4 ಕ್ಯಾನ್ಸಲ್ ಆಯಿತು. 2 plus 4 this implies 2 plus 4 is 6 less than or equal to 3x and it is less than or equal to 5 plus 4 is 9. ನಾವು ಪ್ರತಿ ಟರ್ಮ್ಗೆ ಈಗೇನು ಮಾಡೋಣ ಅಂತಂದರೆ 3 ಇಂದ ಡಿವೈಡ್ ಮಾಡೋಣ. ಯಾಕಂದರೆ 3x ಇದೆಯಲ್ಲ, ಈ 3 ಬೇಡ ನನಗೆ. ಈ 3 ಬೇಡ ಅಂದರೆ ಏನು ಮಾಡೋಣ, ಪ್ರತಿ ಟರ್ಮ್ಗೆ 3 ಇಂದ ಡಿವೈಡ್ ಮಾಡಬೇಕು. ಸಿನ್ಸ್ 3 is a positive real number, inequality remains as it is. Therefore 6 by 3 less than or equal to 3x by 3 less than or equal to 9 by 3. So ಈ 3 cancel ಆಯಿತು. 3 1s are 3 2s are 3 1s are 3 3s are 9. Therefore x will lie in between 2 and 3. 2 is less than or equal to x and less than or equal to 3. ಅಥವಾ ಇದನ್ನು ಇನ್ನೊಂದು ರೀತಿ ಓದೋದಾದ್ರೆ x is greater than or equal to 2 and less than or equal to 3 ಅಂತ ಓದ್ತೀವಿ. ಈ ರೀತಿನಾದರೂ ಬರಿಬಹುದು, ಅಥವಾ we can write it as x belongs to closed interval 2 to 3 ಅಂತ ಬರಿಬಹುದು. ಕ್ಲೋಸ್ಡ್ ಇಂಟರ್ವಲ್ ಯಾಕೆ ಅಂತಂದ್ರೆ ನೋಡಿ, ಈಕ್ವಲ್ ಅಂತ ಇರೋದ್ರಿಂದ 2 ಹತ್ರನೂ ಕ್ಲೋಸ್ ಇರಬೇಕು, 3 ಹತ್ರನೂ ಕೂಡ ಕ್ಲೋಸ್ ಆಗಿರಬೇಕು. ಸೊ ಕ್ಲೋಸ್ಡ್ ಇಂಟರ್ವಲ್ 2 to 3. Similarly, we shall solve this inequality that implies 6 less than or equal to minus 3 in bracket 2x minus 4 less than 12 ಅಂತ ಇದೆ. ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಈ -3 ಇಂದ ಪ್ರತಿ ಟರ್ಮ್ಗೆ ಡಿವೈಡ್ ಮಾಡಿಬಿಡ್ತೀನಿ. ಯಾಕಂದರೆ -3 ಮತ್ತು 2x minus 4 ಮಲ್ಟಿಪ್ಲಿಕೇಶನ್ ಇದೆ. ಸೊ ಡಿವೈಡ್ ಮಾಡಿಬಿಡೋಣ. -3 ಅನ್ನೋದು ಒಂದು ನೆಗೆಟಿವ್ ನಂಬರ್ ಆಗಿರೋದ್ರಿಂದ ಇನ್ಇಕ್ವಾಲಿಟಿ ರಿವರ್ಸ್ ಆಗುತ್ತೆ. ದೇರ್ಫೋರ್ 6 ಡಿವೈಡೆಡ್ ಬೈ -3 ಲೆಸ್ ದೆನ್ ಆರ್ ಈಕ್ವಲ್ ಟು ಅನ್ನೋದು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಆಗುತ್ತೆ. ಇಲ್ಲಿ 2x minus 4 ಇಟ್ ವಿಲ್ ಬಿ ರಿಮೇನ್ ಆಸ್ ಇಟ್ ಈಸ್. ಇದು ಗ್ರೇಟರ್ ದೆನ್ ಅನ್ನೋದು ಈಗ ಲೆಸ್ ದೆನ್ ಆಯಿತು. ಸರಿ, ಲೆಸ್ ದೆನ್ ಅನ್ನೋದು ಗ್ರೇಟರ್ ದೆನ್ ಆಗುತ್ತೆ. 12 ಡಿವೈಡೆಡ್ ಬೈ -3. ಇಲ್ಲಿ -3 ಬರ್ದಿಲ್ಲಲ್ಲ ಅಂತಂದ್ರೆ ಈ -3 ಮತ್ತೆ ಕೆಳಗಡೆ ಬರ್ದಿರಂತ -3 ಎರಡು ಕ್ಯಾನ್ಸಲ್ ಆಗಿರುತ್ತೆ. ಆಕ್ಚುಲಿ ಈ -3 ಕ್ಯಾನ್ಸಲ್ ಆಗಲಿ. 3 1s are 3 2s are here 3 1s are 3 4s are 12. ಇಲ್ಲಿ ಮೈನಸ್ ನ ನ್ಯೂಮರೇಟರ್ ಬರ್ಕೊಂಡ್ರೆ ಇಲ್ಲೇನಾಯ್ತು, -2 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಹಿಯರ್ ವಿ ಹ್ಯಾವ್ 2x minus 4 and it is greater than -4. ಈಗ ಈ 4 ಅನ್ನು ತೆಗಿಬೇಕು ಅಂತಂದ್ರೆ we should add 4 to each and every term of the inequality. ಈಗ 4 ನ ಆಡ್ ಮಾಡಿದಾಗ ಇನ್ಇಕ್ವಾಲಿಟಿನಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಲ್ಲ. therefore -2 plus 4 greater than or equal to 2x minus 4 ಇತ್ತು, ಇದಕ್ಕೆ plus 4 ನ ಆಡ್ ಮಾಡೋಣ, greater than -4 plus 4. okay, here plus 4 minus 4 gets cancelled, here also plus 4 minus 4 gets cancelled, here 4 minus 2 means we get 2. 4 minus 2 ಅಂದರೆ 2, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇಲ್ಲಿ 2x ಉಳಿದಿರ್ತದೆ, ಗ್ರೇಟರ್ ದೆನ್ 4 minus 4 ಕ್ಯಾನ್ಸಲ್ ಆದರೆ ವಿ ಗೆಟ್ 0. ಓಕೆ, ಈಗ ಮತ್ತೆ ಈ 2 ಬೇಕಾಗಿಲ್ಲ ನನಗೆ. 2 ಕೂಡ ಏನ್ ಮಾಡಿ ಅಂತಂದ್ರೆ ಪ್ರತಿ ಟರ್ಮ್ಗೆ ಡಿವೈಡ್ ಮಾಡಿ. ಇಲ್ಲಿ 2 ಅನ್ನೋದು ಒಂದು ಪಾಸಿಟಿವ್ ರಿಯಲ್ ನಂಬರ್ ಆಗಿರೋದ್ರಿಂದ ಇನ್ಇಕ್ವಾಲಿಟಿನಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಲ್ಲ. ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ 2 ಡಿವೈಡ್ ಬೈ 2. ಸೊ ಇಲ್ಲಿ 2 ಕ್ಯಾನ್ಸಲ್ ಆದರೆ ವಿ ಗೆಟ್ 1. 1 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇಲ್ಲಿ x it is greater than 0. 0 by 2 ಅಂದ್ರೆ 0. 1 greater than or equal to x greater than 0 ಅಂತ ನಾದರೂ ಬರೆಯೋ ಬದಲಿಗೆ ನಾವೇನಂತ ಬರೀಬಹುದು, 0 less than x and it is less than or equal to 1 ಅಂತ ಬರೀಬಹುದು. ಇದರ ಇನ್ನೊಂದು ರೀತಿ ಓದೋದಾದ್ರೆ x is greater than 0 and it is less than or equal to 1 ಅಂತ ಓದಬಹುದು. Or we can write in the interval form as x belongs to 0 to 1. ಬಟ್ 1 ಹತ್ರ ಕ್ಲೋಸ್ ಹಾಕಬೇಕು, 0 ಹತ್ರ ಓಪನ್ ಹಾಕಬೇಕು. ಯಾಕಂದ್ರೆ ಇಲ್ಲಿ ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ ಇದೆ, ಇಲ್ಲಿ ಈಕ್ವಲ್ ಟು ಸ್ಲಾಕ್ ಇನ್ಇಕ್ವಾಲಿಟಿ ಇದೆ. ಹಾಗಾಗಿ 1 ಕಡೆ ಏನ್ ಮಾಡಬೇಕು ಅಂತಂದ್ರೆ ಕ್ಲೋಸ್ಡ್ ಇಂಟರ್ವಲ್ ಹಾಕಬೇಕು, ಈ ಕಡೆ ಓಪನ್ ಇಂಟರ್ವಲ್ ಹಾಕಬೇಕು. ಓಕೆ, ನೆಕ್ಸ್ಟ್ ಕ್ವಶನ್. -3 ಲೆಸ್ ದೆನ್ ಆರ್ ಈಕ್ವಲ್ ಟು 4 minus 7x by 2 ಲೆಸ್ ದೆನ್ ಆರ್ ಈಕ್ವಲ್ ಟು 18. ಮೊದಲೇನ್ ಮಾಡಿ ಅಂತಂದ್ರೆ ಈ 4 ಅನ್ನು ನಾನೇನ್ ಮಾಡಬೇಕು, ಎಲಿಮಿನೇಟ್ ಮಾಡಬೇಕು. 4 ನ ಎಲಿಮಿನೇಟ್ ಮಾಡಬೇಕು ಅಂತಂದ್ರೆ ಸಬ್ಟ್ರಾಕ್ಟ್ ಮಾಡಬೇಕು. ಪ್ರತಿ ಟರ್ಮ್ಗೆ ಪ್ರತಿ ಟರ್ಮ್ ಇಂದ 4 ಅನ್ನ ಸಬ್ಟ್ರಾಕ್ಟ್ ಮಾಡಿ.
4 ಸಬ್ಟ್ರಾಕ್ಟ್ ಮಾಡಬೇಕು ಅಂತಂದ್ರೆ -4 ಬರೀಬೇಕು. ಸೊ -3 -4 ಪ್ರತಿ ಟರ್ಮ್ ಇಂದ -4 ಲೆಸ್ ದೆನ್ ಆರ್ ಈಕ್ವಲ್ ಟು ಸಬ್ಟ್ರಾಕ್ಟ್ ಮಾಡಿದಾಗ ಅಥವಾ ಆಡ್ ಮಾಡಿದಾಗ ಇನ್ಇಕ್ವಾಲಿಟಿ ಚೇಂಜ್ ಆಗಲ್ಲ, ಹಾಗಾಗಿ ಲೆಸ್ ದೆನ್ ಆರ್ ಈಕ್ವಲ್ ಟು ರಿಮೈನ್ಸ್ ಆಸ್ ಇಟ್ ಇಸ್. 4 -7x/2 -4 ಲೆಸ್ ದೆನ್ ಆರ್ ಈಕ್ವಲ್ ಟು 18 -4. ಈಗ ಇಲ್ಲಿ +4 -4 ಎರಡು ಕ್ಯಾನ್ಸಲ್ ಆಗ್ತದೆ. -3 -4 ಮೀನ್ಸ್ -7 ಲೆಸ್ ದೆನ್ ಆರ್ ಈಕ್ವಲ್ ಟು -7x/2 ಲೆಸ್ ದೆನ್ ಆರ್ ಈಕ್ವಲ್ ಟು 18 -4 ಮೀನ್ಸ್ 14. ಈಗ 2 ಇಂದ ಡಿವೈಡ್ ಮಾಡಿ. 2 ಅನ್ನೋದು ಪಾಸಿಟಿವ್ ರಿಯಲ್ ನಂಬರ್ ಆಗಿರೋದ್ರಿಂದ ಸೊ 2 ಇಂದ ಮಲ್ಟಿಪ್ಲೈ ಮಾಡಬೇಕು. ಪ್ರತಿ ಟರ್ಮ್ಗೆ 2 ಇಂದ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿದಾಗ ಈ 2 ಕ್ಯಾನ್ಸಲ್ ಆಗ್ತದೆ. 2 ಅನ್ನೋದು ಪಾಸಿಟಿವ್ ರಿಯಲ್ ನಂಬರ್ ಆಗಿರೋದ್ರಿಂದ inequality remains as it is. So -7 into 2 less than or equal to as it is ಇರುತ್ತೆ. -7/2x into 2 less than or equal to 14 into 2. ಈಗ ಈ 2 ಕ್ಯಾನ್ಸಲ್ ಆಯಿತು. -7 into 2 ಅಂತಂದ್ರೆ -14 less than or equal to -7x less than or equal to 14 2s are 28. ಈಗ -7 ಇಂದ ಏನ್ ಮಾಡಬೇಕು? ಡಿವೈಡ್ ಮಾಡಬೇಕು. -7 ಅನ್ನೋದು ಒಂದು ನೆಗೆಟಿವ್ ನಂಬರ್ ಆಗಿರೋದ್ರಿಂದ ಇನ್ಇಕ್ವಾಲಿಟಿ ರಿವರ್ಸ್ ಆಗುತ್ತೆ. ದೇರ್ಫೋರ್ -14 ಡಿವೈಡೆಡ್ ಬೈ -7 ಲೆಸ್ ದೆನ್ ಆರ್ ಈಕ್ವಲ್ ಟು ಅನ್ನೋದು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಆಗಿ ಚೇಂಜ್ ಆಗುತ್ತೆ. -7x ಡಿವೈಡೆಡ್ ಬೈ -7 ಹಿಯರ್ ಆಲ್ಸೋ ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 28 ಡಿವೈಡೆಡ್ ಬೈ -7. ಓಕೆ, ಸೊ ಮೈನಸ್ ಕ್ಯಾನ್ಸಲ್ ಆಯಿತು. 7 1s 7 2s. ಇಲ್ಲಿ -7 ಕಂಪ್ಲೀಟ್ ಆಗೋಯ್ತು. 7 1s 7 4s. ದೇರ್ಫೋರ್ ವಿ ಗೆಟ್ 2 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇಲ್ಲಿ x ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಮೈನಸ್ ಅನ್ನ ನ್ಯೂಮರೇಟರ್ ತಗೊಂಡ್ರೆ -4. ಸೊ ಇದನ್ನ ಇನ್ನೊಂದು ರೀತಿ ಬರೆಯೋದಾದ್ರೆ -4 ಲೆಸ್ ದೆನ್ ಆರ್ ಈಕ್ವಲ್ ಟು x ಲೆಸ್ ದೆನ್ ಆರ್ ಈಕ್ವಲ್ ಟು 2 ಈ ಕಡೆಯಿಂದ ಬರೆದ್ರೆ -4 ಲೆಸ್ ದೆನ್ ಆರ್ ಈಕ್ವಲ್ ಟು x ಲೆಸ್ ದೆನ್ ಆರ್ ಈಕ್ವಲ್ ಟು 2. ಇನ್ನೊಂದು ರೀತಿ ಓದೋದಾದ್ರೆ x ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು -4 ಅಂಡ್ ಇಟ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಅಂತ ಓದ್ತೀವಿ. ಇದನ್ನ ಇಂಟರ್ವಲ್ ಫಾರ್ಮ್ ಅಲ್ಲಿ ಬರೆದ್ರೆ x ಬಿಲಾಂಗ್ಸ್ ಟು -4 to 2 ಕ್ಲೋಸ್ಡ್ ಇಂಟರ್ವಲ್. ಯಾಕಂದ್ರೆ ಇಲ್ಲೂ ಸ್ಲಾಕ್ ಇನ್ಇಕ್ವಾಲಿಟಿ ಇದೆ, ಇಲ್ಲೂ ಸ್ಲಾಕ್ ಇನ್ಇಕ್ವಾಲಿಟಿ ಇದೆ. ಮೀನ್ಸ್ ಇಲ್ಲೂ ಈಕ್ವಲ್ ಇದೆ, ಇಲ್ಲೂ ಈಕ್ವಲ್ ಇದೆ. ಅಂದ್ರೆ ಬೋತ್ ದ ಎಂಡ್ ಪಾಯಿಂಟ್ಸ್ ಆರ್ ಇನ್ಕ್ಲೂಡೆಡ್ ಇನ್ ದ ಇಂಟರ್ವಲ್. ದೇರ್ಫೋರ್ -4 ಮತ್ತು 2 ಎರಡು ಎಂಡ್ ಪಾಯಿಂಟ್ಗಳು ಇನ್ಕ್ಲೂಡ್ ಆಗಬೇಕು. ದೇರ್ಫೋರ್ ದಿಸ್ ಇಸ್ ದ ಸೊಲ್ಯೂಷನ್.